ಹಾಯ್ ಮಕ್ಕಳೇ, ಹೇಗಿದ್ದೀರಾ? ಇವತ್ತು ಗುರುರಾಜ್ ಬೆಣಕಲ್ ಅವರು ಬರೆದಿರುವ ಮಂಗನ ಮದುವೆ ಎಂಬ ಕಥನ ಕವನವನ್ನು ಓದೋಣವಾ? ಇದನ್ನು ಓದೋಕ್ಕೂ ಮೊದಲು ಯಾರ್ಯಾರು ನನ್ನ ವಿಡಿಯೋನ ಮೊದಲನೇ ಬಾರಿ ವೀಕ್ಷಿಸ್ತಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆ. ಮಂಗನ ಮದುವೆ. ಡೌಲಲ್ಲಿ ಹೊರಟನು ಮಂಗಣ್ಣ ಕನ್ಯೆಯ ನೋಡಲು ಒಂದು ದಿನ. ಸೂಟು ಬೂಟನು ತಾಧರಿಸಿ ತಲೆಯಲ್ಲಿ ಹ್ಯಾಟನ್ನು ತಾನಿರಿಸಿ. ಮಾರುತಿ ಕಾರಲ್ಲಿ ಬಂದಿಳಿದ ಕನ್ಯೆಯ ತೋರಿಸಿ ಎಂದುಲಿದ. ಕನ್ಯೆಯು ಬಂದಳು ಸಿಂಗರಿಸಿ ಹತ್ತಿರ ಕುಳಿತಳು ಚೆಲುವರಸಿ. ದಿಟ್ಟಿಸಿ ನೋಡಲು ಅವಳನ್ನು ಕಂಡನು ಹರಿಯುವ ಹೇನನ್ನು. ಕೂಡಲೇ ಹಿಡಿಯುತ್ತ ಹೇನನ್ನ ಹಾಕಿದ ಬಾಯಿಗೆ ಮಂಗಣ್ಣ. ವಧು ಪರೀಕ್ಷೆಯು ಮುಗಿದಿತ್ತು, ಗಂಡದು ಒಪ್ಪಿಗೆ ಎಂದಿತ್ತು. ಓಕೆ. ಈ ಕವನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.